ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಹೋಮ್ ಮೇಡ್ ಗ್ರೇಪ್ ಜ್ಯೂಸ್‌ನ ಮಾಡೋದು ಯಾವ ರೀತಿ ಅಂತ ನೋಡೋಣ. ನಾವು ಹೊರಗಡೆ ಎಲ್ಲ ಜ್ಯೂಸ್‌ನ ಕುಡಿಯೋದ್ರ ಬದಲು ನಾವು ನ್ಯಾಚುರಲ್ ಆಗಿ ಮನೆಯಲ್ಲಿನೇ ಈ ಥರ ಜ್ಯೂಸ್‌ನ ಮಾಡ್ಕೊಂಡು ಕುಡಿಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ಜ್ಯೂಸ್‌ನ ಮಾಡೋದಕ್ಕೆ ಮೊದಲಿಗೆ ದ್ರಾಕ್ಷಿನ ತಗೊಂಡಿದ್ದೀನಿ. ಈ ದ್ರಾಕ್ಷಿನ ಕಲ್ಲುಪ್ಪನ್ನ ಹಾಕಿ ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆವರೆಗೂ ನೀರಲ್ಲಿ ನೆನೆಸಿ ಇಡಬೇಕಾಗುತ್ತೆ. ಈ ದ್ರಾಕ್ಷಿಗೆ ತುಂಬಾನೇ ಕೆಮಿಕಲ್‌ನ ಯೂಸ್ ಮಾಡಿರ್ತಾರೆ. ಅದರಿಂದ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳ್ಕೊಬೇಕಾಗತ್ತೆ. ಉಪ್ಪು ನೀರಲ್ಲಿ ಒಂದು ಅರ್ಧ ಗಂಟೆ ಆದ್ರೂ ನೆನೆಸಿದ ಮೇಲೆ ಒಂದು 2ರಿಂದ 3 ಸರಿನಾದ್ರೂ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ಈ ದ್ರಾಕ್ಷಿ ಎಲ್ಲಾನು ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್‌ನ ತಗೊಂಡು ನಾವು ತೊಳೆದಿಟ್ಕೊಂಡಿರುವಂತಹ ದ್ರಾಕ್ಷಿನ ಮಿಕ್ಸಿ ಜಾರ್‌ಗೆ ಸೇರಿಸ್ಕೋಬೇಕಾಗತ್ತೆ. ದ್ರಾಕ್ಷಿನ ಸೇರಿಸ್ಕೊಂಡಿದ್ದಾದ್ಮೇಲೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ದ್ರಾಕ್ಷಿ ಸ್ವಲ್ಪ ಹುಳಿ ಇತ್ತು ಅಂದರೆ ಸ್ವಲ್ಪ ಸಕ್ಕರೆ ಜಾಸ್ತಿನೇ ಹಾಕೋಬೇಕಾಗತ್ತೆ. ದ್ರಾಕ್ಷಿ ಅಷ್ಟು ಹುಳಿ ಇಲ್ಲ ಅಂದರೆ ಸಕ್ಕರೆ ಸ್ವಲ್ಪ ಕಮ್ಮಿನೇ ಹಾಕೊಂಡ್ರೂ ಕೂಡ ನಡೆಯುತ್ತೆ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೋಬಹುದು. ಹಾಗೆಯೇ ಒಂದು ಗ್ಲಾಸ್ ನೀರನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ಈ ದ್ರಾಕ್ಷಿ ಹೆಲ್ತಿಗಾಗಿರ್ಬೋದು, ಸ್ಕಿನ್‌ಗಾಗಿರ್ಬೋದು ತುಂಬಾನೇ ಒಳ್ಳೆಯದು. ಆದರೆ ಈ ದ್ರಾಕ್ಷಿನ ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡಬೇಕು. ಅದು ತುಂಬಾನೇ ಇಂಪಾರ್ಟೆಂಟ್. ಇದನ್ನು ಬ್ಲೆಂಡ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಸ್ಟ್ರೈನರ್‌ನ ಸಹಾಯದಿಂದ ನೀಟಾಗಿ ಸೋಸ್ಕೋಬೇಕಾಗತ್ತೆ. ಇದರಲ್ಲಿರೋ ಬೀಜ ಹಾಗೆ ಸಿಪ್ಪೆ ಎಲ್ಲ ಸಪ್ರೇಟ್ ಆಗೋ ಥರ ನೀಟಾಗಿ ಸೋಸ್ಕೊಳ್ಳಿ. ಈ ದ್ರಾಕ್ಷಿನ ಬೆಳೆಯೋದಕ್ಕೆ ತುಂಬಾನೇ ಕೆಮಿಕಲ್‌ನ ಬಳಸಿರ್ತಾರೆ. ಅದರಿಂದ ಚೆನ್ನಾಗಿ ಉಪ್ಪು ನೀರಲ್ಲಿ ತೊಳ್ಕೊಳ್ಳಿ. ಇಲ್ಲಾಂದ್ರೆ ಗಂಟ್ಲು ಕಡ್ತ, ಕೆಮ್ಮಾಗೋ ಚಾನ್ಸಸ್ ಕೂಡ ಇರುತ್ತೆ. ಇವಾಗ ಇದನ್ನ ನೀಟಾಗಿ ಸೋಸ್ಕೊಂಡಿದ್ದು ಆಗಿದೆ. ಸಿಪ್ಪೆ ಹಾಗೆ ಬೀಜ ಕೂಡ ಸಪ್ರೇಟ್ ಆಗಿದೆ. ಇವಾಗ ಇದನ್ನ ಗ್ಲಾಸಿಗೆ ಸರ್ವ್ ಮಾಡ್ಕೊಳ್ಳೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು ಕಲರ್ ಕೂಡ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನಿಲ್ಲಿ ಐಸ್ ಕ್ಯೂಬ್‌ನ ಯೂಸ್ ಮಾಡಿಲ್ಲ. ನಿಮಗೆ ಬೇಕು ಅನ್ಸಿದ್ರೆ ಒಂದೆರಡು ಐಸ್ ಕ್ಯೂಬ್ ಕೂಡ ಹಾಕ್ಕೋಬಹುದು. ನೀವು ಮಕ್ಕಳಿಗೆಲ್ಲ ಈ ಜ್ಯೂಸ್‌ನ ಕೊಡ್ತೀರಾ ಅಂದ್ರೆ ನನ್ನ ಪ್ರಕಾರ ಸ್ವಲ್ಪ ಐಸ್ ಕ್ಯೂಬ್‌ನ ಅವಾಯ್ಡ್ ಮಾಡೋದೇನೆ ಒಳ್ಳೆಯದು. ಇವಾಗ ನಮಗೆ ನ್ಯಾಚುರಲ್ ಆಗಿರುವಂತಹ ಹೋಮ್ ಮೇಡ್ ಗ್ರೇಪ್ ಜ್ಯೂಸ್ ರೆಡಿ ಆಗಿದೆ. ಮಾಡೋದಕ್ಕೂ ಕೂಡ ತುಂಬಾನೇ ಸಿಂಪಲ್ ಹಾಗೆ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲಿನೇ ನ್ಯಾಚುರಲ್ ಆಗಿ ಗ್ರೇಪ್ ಜ್ಯೂಸ್‌ನ ಮಾಡ್ಕೋಬಹುದು ಅಂತ. ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೇನೇ ಇನ್ನೂ ಯಾರಾದರೂ ನನ್ನ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್‌ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್‌ನ ಸೆಲೆಕ್ಟ್ ಮಾಡ್ಕೊಳ್ಳಿ.